ಬೆಂಗಳೂರಿನಲ್ಲಿ ದಂಪತಿ ಆತ್ಮಹತ್ಯೆಯೋ ಕೊಲೆಯೋ ಒಂದು ಪ್ರಶ್ನೆ ಅಂತೂ ಇದ್ದೇ ಇದೆ. ಆರ್ಟಿ ನಗರ ಠಾಣಾ ವ್ಯಾಪ್ತಿಯಲ್ಲಿ ದಂಪತಿ ಸಾವಿಗೆ ಶರಣಾಗಿದ್ದಾರೆ. ಇದು ಆತ್ಮಹತ್ಯೆನಾ ಅಥವಾ ಕೊಲೆನಾ? ತನಿಖೆಯಿಂದಷ್ಟೇ ಗೊತ್ತಾಗಬೇಕಾಗಿದೆ. 35 ವರ್ಷದ ಡೇವಿಡ್, 30 ವರ್ಷದ ಸುಮಿತ್ರಾ ಸಾವನ್ನಪ್ಪಿರುವಂತಹ ದಂಪತಿ ಗಂಗನಹಳ್ಳಿಯಲ್ಲಿ ಅವರ ಮನೆಯಲ್ಲಿ ನೇಣಿಗೆ ಶರಣಾಗಿದ್ದಾರೆ. ಮೇಲ್ನೋಟಕ್ಕೆ ದಾಂಪತ್ಯ ಕಲಹದಿಂದ ಆತ್ಮಹತ್ಯೆ ಮಾಡಿಕೊಂಡಿರುವ ಶಂಕೆ ಇದೆ. ಪತ್ನಿಯನ್ನ ಕೊಂದು ಪತಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅನ್ನೋ ಶಂಕೆ. ಸ್ಥಳಕ್ಕೆ ಉತ್ತರ ವಿಭಾಗ ಡಿಸಿಪಿ ಬಿಎಸ್ ನೇಮಗೌಡ ಭೇಟಿ ಕೊಟ್ಟಿದ್ದಾರೆ, ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ ಗಂಡ ಹೆಂಡತಿ ಇಬ್ರು ಕೂಡ ಒಂದೇ ಮನೆಯಲ್ಲಿ ಸಾವಿಗೆ ಶರಣಾಗಿರೋದು. ಇದು ಅವರೇ ಶರಣಾಗಿದ್ದಾರಾ, ಅವರೇ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರಾ ಅಥವಾ ಇಲ್ಲಿ ಕೊಲೆ ಏನಾದರೂ ಆಗಿದೆಯಾ? ಇದು ಹೀಗಿರುವಂಥ ಪ್ರಶ್ನೆ. ನೋಡಿ, ಅಲ್ಲಿ ನಿಮಗೆ ಫೋಟೋದಲ್ಲಿ ತೋರಿಸ್ತಾ ಇದ್ದೀವಿ. ಇಬ್ಬರು ಗಂಡ ಹೆಂಡತಿ. ಅದಾದ ನಂತರ ಇವರಿಗೆ ವಯಸ್ಸು, ಗಂಡನಿಗೆ 35 ವರ್ಷ, ಡೇವಿಡ್ ಹೆಸರು. ಇನ್ನು ಸುಮಿತ್ರಾ ಹೆಂಡತಿ, ಅವರಿಗೆ 30 ವರ್ಷ ಅಂತೆ. ಸೊ ಇಬ್ಬರು ಕೂಡ ಈಗ ಸೂಸೈಡ್ ಮಾಡಿಕೊಂಡಿರುವ ರೀತಿಯಲ್ಲಿ ಪತ್ತೆ ಆಗಿದೆ ಅವರ ಮೃತದೇಹಗಳು. ಬಟ್ ಅದಾದ ನಂತರ ಇನ್ನೊಂದು ಪ್ರಶ್ನೆಯೂ ಕೂಡ ಸಹಜವಾಗಿ ಉದ್ಭವ ಆಗ್ತಾ ಇದೆ. ಮೊದಲೇ ಹೆಂಡತಿಯನ್ನು ಕೊಂದು ತದನಂತರ ಗಂಡ ಸೂಸೈಡ್ ಮಾಡ್ಕೊಂಡಿರಬಹುದಾ ಅಂತ ಹೇಳಿ, ಯಾಕೆ ಏನು ಅಂತ ಹೇಳಿ ಇನ್ನೂ ತಿಳಿದು ಬಂದಿಲ್ಲ. ಬಟ್ ಅನುಮಾನಗಳಂತೂ ಸಾಕಷ್ಟು ಓಡಾಡ್ತಾ ಇದೆ. ಯಾಕೆಂತಂದರೆ ಒಂದು ಕೌಟುಂಬಿಕ ಕಲಹ ಇದ್ದೇ ಇರುತ್ತಲ್ಲ, ನಿರಂತರವಾಗಿ ಕಿತ್ತಾಡ್ಕೊಂಡು ಏನೋ ಸಮಸ್ಯೆ ಅನ್ನೋ ಥರ ಸೂಸೈಡ್ ಮಾಡ್ಕೊಳ್ಳುವಂಥ ಘಟನೆಗಳನ್ನು ನಾವು ಆಗಾಗ ನೋಡ್ತಾನೆ ಇರ್ತೀವಿ. ಸೊ ಇದು ಕೂಡ ಅಂಥದ್ದೇ ರೀತಿಯಾದಂಥ ಪ್ರಕರಣನ ಗೊತ್ತಿಲ್ಲ. ಈಗಾಗಲೇ ನೇಮಗೌಡ ಅವರು ಬಂದಿದ್ದಾರೆ. ಅದಾದ ನಂತರ ಅಲ್ಲಿ ಪರಿಶೀಲನೆ ಕೂಡ ನಡೀತಾ ಇದೆ ಪೊಲೀಸರಿಂದ. ಸೊ ಅದಾದ ನಂತರ ಒಂದು ಪ್ರಾಥಮಿಕ ಮಾಹಿತಿ ಅಂತೂ ಬಂದೇ ಬರುತ್ತೆ. ಸೊ ಆಗ ಡೀಟೇಲ್ಸ್ ಕೊಡ್ತಾ ಹೋಗ್ತೀವಿ. ಭಾಳ ಪ್ರಮುಖವಾಗಿ ಈ ಇಬ್ಬರು ಎಲ್ಲಿ ಕೆಲಸ ಮಾಡ್ತಾಯಿದ್ರು, ಜೊತೆಗೆ ಯಾಕೆ ಈ ರೀತಿಯಾದಂಥ ಒಂದು ತೀರ್ಮಾನಕ್ಕೆ ಬಂದಿದ್ದಾರೆ, ಇದು ಆತ್ಮಹತ್ಯೆನಾ ಅಥವಾ ಕೊಲೆನಾ, ಇದೆಲ್ಲದರ ಬಗ್ಗೆ ಉತ್ತರ ಅಂತೂ ಬೇಕಾಗಿದೆ. ಈಗ ಡೇವಿಡ್ ಮತ್ತು ಸುಮಿತ್ರಾ ಅಂತವರಿಬ್ಬರು ಗಂಡ ಹೆಂಡತಿ. ಇವರಿಬ್ಬರು ಏನು ಇವತ್ತು ಸತ್ತಿರೋ ಪೊಸಿಷನಲ್ಲಿ ಇದಾಗಿದೆ, ಡೆಡ್ ಬಾಡಿ ಇರೋದು ಗೊತ್ತಾಗಿದೆ. ಅವ್ರ ರಿಲೇಟಿವ್ಸು ಪೊಲೀಸ್ ಸ್ಟೇಷನ್ ತಿಳಿಸಿದ್ದಾರೆ. ಪೊಲೀಸ್ ಅಧಿಕಾರಿಗಳು ಬಂದು ಪರಿಶೀಲನೆ ಮಾಡಿದ್ದಾರೆ. ಸೊ ಈಗ ನಾವು ಪ್ರಕರಣ ದಾಖಲಿಸ್ಕೊಂಡು ಇದು ಹೇಗಾಯಿತು ಏನಾಯಿತು ಅಂಥೇಳಿ ಪರಿಶೀಲನೆ ಮಾಡ್ತೀವಿ. ಮೂಲತಃ ಇದು ಗಂಡ ಹೆಂಡತಿ ಮಧ್ಯೆ ಸ್ವಲ್ಪ ಜಗಳ ಎಲ್ಲ ಇರೋದು ಪ್ರಾಥಮಿಕವಾಗಿ ಗೊತ್ತಾಗಿದೆ, ಅವರ ಸಂಬಂಧಿಕರೆಲ್ಲ ಹೇಳಿರೋ ಪ್ರಕಾರ. ಸೊ ಅದನ್ನೆಲ್ಲ ಇಟ್ಕೊಂಡು ನಾವು ಪರಿಶೀಲನೆ ಮಾಡ್ತೀವಿ. ಪರಿಶೀಲನೆ ಮಾಡಿ ಆ್ಯಕ್ಚುಲಿ ಘಟನೆ ಏನು ಕಾರಣ ಹೇಗಾಗಿತ್ತು ಅಂತ ಪತ್ತೆ ಮಾಡ್ತೀವಿ. ಅಂದರೆ ಏನು ಡೇವಿಡ್ ಇದ್ದಾರೆ, ಇವರು ಹ್ಯಾಂಗ್ ಮಾಡ್ಕೊಂಡು ಡೆತ್ ಆಗಿದ್ದಾರೆ. ಬಟ್ ಸುಮಿತ್ರಾ ಅದು ಸುಸೈಡ್ ಇದೆಯಾ ಹೋಮಿಸೈಡ್ ಇದೆಯಾ ನಾವು ವೆರಿಫೈ ಮಾಡಬೇಕು. ಯಾಕೆಂದರೆ ಯಾವುದು ಹ್ಯಾಂಗಿಂಗ್ ಪೊಸಿಷನ್ ಆ ಥರ ಸಿಕ್ಕಿಲ್ಲ, ಡೆಡ್ ಬಾಡಿ ಜಸ್ಟ್ ಮಲಗಿರೋ ಪೊಸಿಷನ್ ಡೆಡ್ ಬಾಡಿ ಸಿಕ್ಕಿರೋದ್ರಿಂದ ಅದನ್ನು ಪರಿಶೀಲನೆ ಮಾಡ್ತೀವಿ. ವೆದರ್ ಇಟ್ ಈಸ್ ಹೋಮಿಸೈಡ್ ಆರ್ ಸುಸೈಡಲ್ ಒಂದು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಎಲ್ಲ ಆದಮೇಲೆ ನಮಗೆ ಗೊತ್ತಾಗ್ತದೆ. ಹಾಂ, ಇವರು ಸುಮಾರು 7 ವರ್ಷದ ಹಿಂದೆ ಮದುವೆ ಆಗಿದ್ದಾರೆ. ಈ ಡೇವಿಡ್ ಅನ್ನೋರು ಅಂದರೆ ಒಂದು ಇದರಲ್ಲಿ ಪ್ರೈವೇಟ್ ಕಂಪ್ನಿಯಲ್ಲಿ ಕೆಲಸಕ್ಕೆ ಹೋಗ್ತಿದ್ರು. ಮತ್ತು ಇವರು ಕೂಡ ಸುಮಿತ್ರಾ ಇವರು ಕೂಡ ಒಂದು ಪ್ರೈವೇಟ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾಯಿದ್ರು. ಇವರು ಡ್ರೈವರ್ ಆಗಿ ಕೆಲಸ ಮಾಡ್ತಾಯಿದ್ರು ಡೇವಿಡ್. ಸುಮಿತ್ರಾ ಅವರು ಪ್ರೈವೇಟ್ ಕಂಪ್ನಿಯಲ್ಲಿ ಅಂದರೆ ಲೇಬರ್ ವರ್ಕ್ ಮಾಡ್ತಾಯಿದ್ರು. 2 ಮಕ್ಕಳಿದ್ದಾರೆ ಇವರಿಗೆ. 2 ಜನ 8 ವರ್ಷದ್ದು ಮತ್ತು 4 ವರ್ಷದ 2 ಮಕ್ಕಳಿದ್ದಾರೆ. ಅದೆಲ್ಲ ವೆರಿಫೈ ಮಾಡ್ತಾಯಿದ್ವಿ. ಸೊ ಈಗ ಬೇಸಿಕಲಿ ಇಲ್ಲಿ ವಾಸವಾಗಿದ್ದರು. ಇದ್ರ ಮೇಲೆ ನಾವು ಕಂಪ್ಲೇಂಟ್ ತೊಗೊಂಡು ಮುಂದಿನ ತನಿಖೆ ಮಾಡ್ತೀವಿ. ಬಟ್ ಇವರು ನನಗೆ ಚಿಕ್ಕ ಮಗುವಿಂದನೂ ಪರಿಚಯ, ಅವ್ರ ತಂದೆ ತಾಯಿ ಎಲ್ಲರೂ ಪರಿಚಯ ಇದ್ದಾರೆ. ಬಟ್ ಇವರಿಬ್ಬರು ಗಂಡ ಹೆಂಡತಿಗೆ 2016ರಲ್ಲಿ ಮದುವೆ ಆಯಿತು. ಅಂದರೆ ಲವ್ ಮ್ಯಾರೇಜೇ ಮಾಡಿಕೊಂಡ್ರು, ಮದುವೆ ಆಗಿ ಚೆನ್ನಾಗೇ ಇದ್ದರು. ಈಗ 2 ಮಕ್ಕಳಿದ್ದಾರೆ ಅವ್ರಿಗೆ. 8 ವರ್ಷದ ಒಂದು ಜಸಿಕಾ ಇದೆ ಮತ್ತು ಇನ್ನೊಂದು ಜನಿಕಾ ಅಂತೇಳಿ 5 ವರ್ಷದ ಮಗು ಇದೆ. ಬಟ್ ಚೆನ್ನಾಗೇ ಇದ್ದರು. ಅವರಲ್ಲಿ ಯಾವುದೇ ರೀತಿ ಅಂದರೆ ಸಣ್ಣ ಪುಟ್ಟ ಗಲಾಟೆಗಳು ಬರ್ತಾ ಇತ್ತು. ನಾವು ಬಂದು ಅವ್ರಿಗೆ ಕೌನ್ಸಿಲಿಂಗ್ ಮಾಡೋದು, ಮಾತಾಡೋದು, ಆ ರೀತಿ ಎಲ್ಲ ಮಾಡಿಕೊಂಡು ಆ ಪ್ರಾಬ್ಲಮ್ನ ಸಾಲ್ವ್ ಮಾಡೋಕ್ಕೆ ಪ್ರಯತ್ನ ಪಡ್ತಾ ಇದ್ವಿ. ಬಟ್ ದಿಢೀರಂತೆ ನಿನ್ನೆ ಸ್ವಲ್ಪ ಗಲಾಟೆ ಮಾಡ್ಕೊಂಡಿದ್ದಾರೆ. ಆಗ ಅವ್ರ ಮಕ್ಕಳೇನೋ
ಅವರು ಅಣ್ಣಂಗೆ ಫೋನ್ ಮಾಡಿ ದೊಡ್ಡಪ್ಪ ಬಂದು ನಮ್ಮನ್ನು ಕರ್ಕೊಂಡೋಗಿ ಅಪ್ಪ ಅಮ್ಮ ಜಗಳ ಆಡ್ತಿದ್ದಾರೆ ಅಂದ್ರಂತೆ. ಆ ಟೈಮಲ್ಲಿ ಹೋಗಿ ಅವರು ದೊಡ್ಡಪ್ಪ ಬಂದು ಕರ್ಕೊಂಡು ಹೋಗಿದ್ದಾರೆ. ಬಟ್ ರಾತ್ರಿ ಏನಾಯಿತು ಅಂತ ಗೊತ್ತಿಲ್ಲ. ಬೆಳಗ್ಗೆ ಆ ಮಕ್ಕಳು ಬಂದು ಮನೆ ಬಾಗಿಲು ತೆಗಿಬೇಕಾದ್ರೆ ಡೋರ್ ಓಪನ್ ಆಗಲಿಲ್ಲ. ಹಾಗಾಗಿ ಅವರು ಮಾಮಂಗೆ ಹೇಳಿದ್ದಾರೆ ಡೋರ್ ತೆಗಿತಾ ಇಲ್ಲ ಅಂತೇಳಿ. ಅವ್ರ ಮಾವ ಹೋಗಿ ಬಾಗಿಲು ತೆಗೆದಾಗ ಇವರು ನೇಣಿನಲ್ಲಿ ಬಿಗಿದುಕೊಂಡಿದ್ರಂತೆ. ಆ ಟೈಮಲ್ಲಿ ಅವರು ಯಾರೂ ನೋಡಿಲ್ಲ, ಹೆಂಡತಿ ಬಂದು ಒಳಗಡೆ ಮಲಗಿದ್ದಾಳೆ ಅವರು ತಂಗಿ ಅಂತ. ಅದು ಬಿಚ್ಚಿ ನೋಡಿದಾಗ ಇವನ್ನ ಕೆಳಗಡೆ ಮಲಗಿಸ್ಬಿಟ್ಟು ಅವಳೆಲ್ಲಿದ್ದಾಳೆ ಸುಮಿತ್ರಾ ಅಂತ ನೋಡಬೇಕಾದ್ರೆ ಆ ಹುಡುಗಿನೂ ಮಂಚದ ಮೇಲೆ ಮಲ್ಕೊಂಡಿದ್ರಂತೆ. ಬಟ್ ಅವ್ರು ನೋಡಿದ್ರೆ ಅವರು ಡೆತ್ ಆಗಿದ್ರು ಅಂತ ಹೇಳ್ತಿದ್ದಾರೆ. ಬಟ್ ಏನು ಅಂತ ಗೊತ್ತಿಲ್ಲ. ಅಂದರೆ ಗಂಡ ಹೆಂಡತಿ ಜಗಳದಲ್ಲಿ ಏನೋ ಪ್ರಾಬ್ಲಮ್ ಆಗಿದೆ, ಹಾಗಾಗಿ ಇಬ್ಬರು ತೀರ್ಕೊಂಡಿದ್ದಾರೆ.